ನ್ಯಾಯಪರ. ತುಮಕೂರು ಜಿಲ್ಲೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಎಸ್ಎ ಫೌಂಡೇಶನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಆಹಾರ ಕಿಟ್ಟುಗಳ ವಿತರಣೆ ಕಾರ್ಯಕ್ರಮ. ತುಮಕೂರು ಜಿಲ್ಲೆಯಲ್ಲಿ ಈ ತರಹದ ಎಸ್ಎ ಫೌಂಡೇಶನ್ ಪ್ರಾರಂಭಗೊಂಡಿರುವುದು ನಿಮ್ಮೆಲ್ಲರ ಸಂತೋಷದ ವಿಚಾರವಾಗಿರುತ್ತೆ. ಈ ಎಸ್ಎ ಫೌಂಡೇಶನ್ ಬಡವರ ಸೇವೆಯಲ್ಲಿ ತೊಡಗಿದ್ದು ಈಗಾಗಲೇ ಪ್ರಾರಂಭಗೊಂಡಿರುವ ಆಂಬ್ಯುಲೆನ್ಸ್ ಸೇವೆ ಹಾಗೂ ಬಡ ಜನರಿಗೆ ಆಪರೇಷನ್ ಮಾಡಿಸುವುದರ ಮುಖಾಂತರ ಈ ಫೌಂಡೇಶನ್ ಈಗಾಗಲೇ ಹೆಸರುವಾಸಿಯಾಗಿರುತ್ತದೆ. ಈ ದಿನದಂದು ಬಡ ಜನರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಆಹಾರ ಕಿಟ್ ನೀಡುವುದರ ಮುಖಾಂತರ ಬಡ ಜನರಿಗೆ ಸಹಾಯ ಮಾಡಿರುತ್ತಾರೆ. ಈ ಎಸ್ಎ ಫೌಂಡೇಶನ್ ಬಡ ಜನರಿಗೆ ಒಂದು ಆಸರೆಯಾಗಿ ತುಮಕೂರು ಜಿಲ್ಲೆಯಲ್ಲಿ ನಿಂತಿದೆ ಎಂಬುದು ನಿಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿದೆ. ಈ ದಿನದ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಅಸ್ಗರ್ ಬೇಗ್ರವರು ಮತ್ತು ವಕ್ಫ್ ಬೋರ್ಡ್ ಉಪಾಧ್ಯಕ್ಷರಾದ ಶಬೀರ್ ಅಹಮದ್, ಬಿಜೆಪಿ ಮುಖಂಡರಾದ ರಾಮಚಂದ್ರ ರಾವ್, ಮಾಜಿ ಕಾರ್ಪೊರೇಟ್ ಆದ ನಯಾಜ್ ರವರು ಹಾಗೂ ಬಾಬಾರವರು ಉಪಸ್ಥಿತಿಯಲ್ಲಿದ್ದರು. ಹಾಗೂ ಬಡ ಜನರಿಗೆ ಈ ಕಿಟ್ ವಿತರಣೆ ಮಾಡುವುದರ ಮೂಲಕ ಮುಂದಿನ ಯುವ ಪೀಳಿಗೆಗೆ ಇದು ಮಾದರಿಯಾಗಬೇಕು, ಇನ್ನೂ ಹೆಚ್ಚಿನ ಮಟ್ಟದ ಯುವಕರುಗಳು ಕೈಜೋಡಿಸಬೇಕೆಂದು ಬಂದಿದ್ದಂತಹ ಅತಿಥಿಗಳು ಬೆನ್ತಟ್ಟಿ ಪ್ರೋತ್ಸಾಹಿಸಿದರು. ಈ ಎಸ್ಎ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ನಲ್ಲಿ ಹೆಚ್ಚಿನದಾಗಿ ಆಟೋ ಡ್ರೈವರ್ಗಳು, ಗ್ಯಾರೇಜ್ ವರ್ಕರ್ಸ್ ಹಾಗೂ ಪಂಚರ್ ಶಾಪ್ನಲ್ಲಿ ಇರುವ ಯುವಕರುಗಳು ದಿನನಿತ್ಯದ ದುಡಿಮೆಯಲ್ಲಿ ಒಂದು ಭಾಗ ನಮ್ಮ ಈ ಎಸ್ಎ ಫೌಂಡೇಶನ್ ಅಭಿವೃದ್ಧಿಗೆ ಕಾರ್ಯಕ್ರಮಗಳಿಗೆ ನಾವುಗಳು ನಮ್ಮ ದುಡಿಮೆಯಲ್ಲಿ ರೂ. 50 ಹಾಕಿ ಹೆಚ್ಚಿನ ಮಟ್ಟದಲ್ಲಿ ನಡೆಸಿಕೊಂಡು ಬಂದಿರುತ್ತಾರೆ. ಸ್ಥೈರ್ಯ ಮತ್ತು ಆರ್ಥಿಕತೆಯನ್ನು ಬಲಿಷ್ಠ ಆಗಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಇನ್ನೂ ಹೆಚ್ಚಾಗಿ ದಾನ ಮಾಡಿ ಅಂತ ನಿಮಗೆ ಒಂದು ಆಶ್ವಾಸನೆ ಕೊಡ್ತಾ ನಾನು ನಿಮಗೆ ಒಂದು ಒಳ್ಳೆಯ ಉಜ್ವಲ ಭವಿಷ್ಯ ಮತ್ತು ನೀವು ನಿಮ್ಮ ಕಾರ್ಯದಲ್ಲಿ ತೊಡಗಿಸ್ಕೊಂಡು ನೀವು ಒಂದು ಏನು ನಿಮ್ಮ ಆದಾಯ ಒಂದು 2%, 5%, 10%, ಕೆಲವರು 50% ಕೊಡೋರಿದ್ದಾರೆ. ಇಲ್ಲಿ ನನ್ನ ಗಮನಕ್ಕೆ ಬಂದಿದೆ. ಇಂಥ ನೀವು ತೊಡಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀರಾ. ನಿಜವಾಗಲೂ ಇದು ಶ್ರೇಷ್ಠ ಕಾರ್ಯ. ನಾರ್ಮಲ್ ಮನುಷ್ಯ, ಸಾಧಾರಣ ಮನುಷ್ಯನ ಸಾಧ್ಯನೇ ಇಲ್ಲ. ಸೊ ಹೆಚ್ಚಿನ ಜನರಲ್ಲಿ ಒಳ್ಳೆಯವರು ಕರ್ಕೊಂಡು ಒಂದು ಟೀಮ್ ವರ್ಕ್ ಹೋಗಿ. ಯಾಕಂದ್ರೆ ನಾನು ಏನು ಹೇಳ್ತೀನಿ ಅಂದರೆ ಒಂದು ಟೀಮ್ ವರ್ಕ್ ಎಲ್ಲರೂ ಲೀಡ್ರೇ. ಟೀಮ್ ವರ್ಕ್ ಮಾಡಿದ್ರೆ ಎಲ್ಲರೂ ಲೀಡ್ರೇ. ಸೊ ನಾನೇ ದೊಡ್ಡವನು ಆದೇಶ ಇಲ್ಲ. ಟೀಮ್ ವರ್ಕ್, ಒಂದು ಸಮಾಲೋಚನೆಯಿಂದ, ಒಂದು ಸಂಯೋಜಕದಿಂದ ಈ ಕೆಲಸವನ್ನು ನಿರ್ವಹಿಸಿಕೊಂಡು ಒಳ್ಳೆಯದಾಗಲಿ ಅಂತ ದೇವರ ಮತ್ತೊಮ್ಮೆ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.